ಬರ್ಲಿ ಇವ್ರಿಗೊಂದು ಮಾತು ಹೇಳೋಕ್ಕೇನೆ. ಹಾ, ನನ್ನ ಮಗ ನಂಗೆ ಹೇಳ್ಕೊಳ್ಳೋದು ಗೊತ್ತೈತಿ. ನಡಿ ನಿನ್ ಪಾಡಿಗೆ ನೀನು ಹೇಳ್ತಾಳಂತ ಹೇಳಿ ಗುಳುಗುಳು ಮಾಡಿ ಅವ್ನ ಕಡೆ ಯಾಕೆ ಕೆರಳೆ ಹೊಡ್ಸ್ಕೊತಿ. ನೀ ಹಿಂಗೆ ಮಾಡಿ ಅಂತ ಗೊತ್ತಾತಂದ್ರ ಚಪ್ ಚಪ್ಪಲ್ಲೇ ಹೊಡೆದು ಹೊರಗೆ ಹಾಕ್ತಾನೆ ನಿನಗೆ. ಏನ ಬರ್ಲಿ ನನ್ನ ಮಗ ಹೇಳ್ತಾನೆ. ನಿನ್ನ ಮಕ್ಕ ನೋಡಕ್ಕೂ ಮನಸ್ಸು ಮಾಡಂಗಿಲ್ಲ ಅವ ಮತ್ತೆ ಗೊತ್ತನ. ಅಮ್ಮ ಹಂಗೆ ಮಾಡಬೇಡ್ರಮ್ಮ, ನಾನು ಯಾಕೆ ಹೊರಗೆ ಕಳಿಸ್ತೀರಿ ಅಮ್ಮ ಅನ್ಬೇಡ. ಮತ್ ನೋಡು ಹೊಟ್ಟಿಲೇದೇನು ಸುಮ್ಬಿಟ್ಟನಿಲ್ಲ, ಪಡ ಪಡ ಹೊಡೆದು ಹೊರಗೆ ಹಾಕ್ತಿದ್ದೆ ನಿನ್ನ. ಅತ್ತಿಯರ ಹಂಗೆ ಮಾಡಬೇಡ್ರಿ. ನೀವು ನನ್ನ ಗಂಡನ ಮುಂದೆ ಏನು ಹೇಳಕ್ ಹೋಗ್ಬೇಡ್ರಿ. ನನಗೊಂದು ಅವಕಾಶ ಕೊಡ್ರಿ. ಆಗಿದ್ದಾಗಿ ಹೋತು, ಒಂದು ಅವಕಾಶ ಕೊಡ್ರಿ. ಇಲ್ಲೋಡ ಹೊಕ್ಕಿನ ಏನಂತೀಯ? ಏನಾತು? ಹಾ ಬಂದ್ಯಾಯಪ್ಪ. ಈಕಿ ಮಾಡಿದ್ದ ಕೇಳಿಬಿಟ್ಟೆ ಅಂದ್ರೆ ನೀನು ಅಯ್ಯಯ್ಯ ಈಕಿನ ಜವಾಡಿಸಿ ತಗೋದಿತ್ತು ಈಕಿನ. ಅಲ್ಲ ಬ್ಯಾಗ್ ಎದಕ್ಕೆ ತುಂಬ್ಕೊಂಡಿಟ್ಟಿಯೇ ಬಸ್ಕಿಟ್ ತೊಗೊಂಡು ಒಳಗೆ ನಡಿ. ಅಲ್ಲಲ್ಲ ನಿನಗೇನು ಗೊತ್ತ, ಆಕೆನ ಅವ್ರ ಅವ್ನ ಮನೆಗೆ ಇರಾಕ್ ಹೊಂಟಿಲ್ಲ, ನಾನು ಓಡ್ಸಾಕತ್ತೇನೆ ಆಕಿನ. ನಾನು ಆಕೆ ಹೋಗ್ಲಿ ಸುಮ್ಮನೆ, ನಾನು ನಿನಗೆಲ್ಲ ಹೇಳ್ತೇನೆ ತಿಳಿಸಿಪ್ಪ. ಏನು ನಿನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಗನ. ಅವ್ವ ಚಿಗವ್ವ ನಂಗೆಲ್ಲ ಗೊತ್ತು, ಏನಾಗೈತೆ ಅಂತ ಎಲ್ಲ ಗೊತ್ತು. ಎಲ್ಲ ಗೊತ್ತಾತ ಮಗನ? ಯಾರು ಹೇಳಿದ್ರಲ್ಲ ನಿನಗ? ಪವಿತ್ರಕ್ಕೆ ಹೇಳಿಲ್ಲ. ಪವಿತ್ರ ಹೇಳಿದ್ಲನ? ಎಲ್ಲೇ ನೀ ಹಂಗಾರ ಊರಿಗೆ ಹೋಗಿದ್ಯಾ? ಅಲ್ಲೇದಕ್ಕೆ ಹೋಗಿದ್ದಿ? ಯಾರು ಫೋನ್ ಹಚ್ಚಿದ್ರ ನಿನಗ? ಕರ್ಕೊಂಡೋಗಿದ್ರನ? ಇಲ್ಲ ಇಲ್ಲ, ಇಲ್ಲೇ ಮನೆಗೆ ಬರ್ತಾನೆ ದಾರ್ಯಾಗ ಭೇಟಿಯಾಗಿದ್ರು. ಅವ್ರು ಹೇಳಿದ್ರು ಅವ್ರ ಮನೆ ಅಂದ್ರೆ ಅವ್ರ ಅಪ್ಪಾರ ಭೇಟಿಯಾಗಿದ್ರ, ಅವ್ರು ಕರ್ಕೊಂಡೋಗಿದ್ರ ಹಂಗ ಮನೆಗೆ. ಅಲ್ಲೇ ಗೊತ್ತಾದ ಸುದ್ದಿ ಹಿಂಗೆ ಅಂತ ಹೇಳಿದ್ರು. ಹೇಳಿದ್ರಾ? ಹೆಂಗೆ ತಡ್ಕೊಂಡೆಯಪ್ಪ, ಹೆಂಗೆ ತಡ್ಕೊಂಡೆಯಪ್ಪ ಇಷ್ಟೆಲ್ಲ ಸಂಕಟ ನೀನು? ಪಾಪ ಎಷ್ಟು ಆಸೆ ಇಟ್ಕೊಂಡಿದ್ದೆ ಏನ. ನೋಡು ಎಂತಾಕಿ ಸಿಕ್ಬಿಟ್ಲಯಪ್ಪ ನಿನ್ನ ಬಾಳ್ನ್ಯಾಗ. ಅಲ್ಲ ಹೋಲ್ಬಿಡಪ್ಪ, ದುಃಖ ತಡ್ಕೋ. ಇಲ್ಲಡ ಈಕಿನ ಮಾತ್ರ ಒದ್ದು ಓಡಿಸಪ್ಪ, ಮನೆಗೆ ಇಟ್ಕೊಳಕ್ ಹೋಗ್ಬೇಡ, ಒದ್ದು ಓಡಿಸು. ಅದಕ್ಕಲ್ಲ ನೀ ಬರೋಕ್ಕಿಂತ ಮುಂಚೆ ಈಕಿ ಮಾರಿ ನೋಡೋದು ಬೇಡ. ಇನ್ನು ಹೇಳುವತ್ನಾಗ ಇನ್ನು ಶಿಟ್ನಾಗ ಎತ್ತಾಗ ಹೊಡೆದು ಒದ್ದೆ ಅಂದ್ರೆ ಏನು ಮಾಡೋದಪ್ಪ. ಅದಕ್ಕೆ ನೀ ಬರೋಕ್ಕಿಂತ ಮುಂಚೆ ಓಡಿಸ್ಬಿಡ ನಿಕ್ಕಿನ ಅಂತೇಳಿ ಕಳ್ಸಾಕತ್ತಿದ್ ನೋಡಿ ನಾನು. ಆಯ್ತು ನೀ ಈಗೇನು ತೆರಿ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ ಓಡಿಸ್ತೇನೆ ಕಿನ್ನ, ಅವ್ರ ಅವ್ನ ಮನೆಗೆ ಓಡಿಸ್ತೇನೆ. ಬರಲಿ ಅವ್ರ ಅಪ್ಪ ಅವ್ರವ್ವ ಏನ ಬಾಯ ಬೂಟ ಇಡೋನು ಅವ್ರಿಗೆ. ಏನು ಬೇಡವ, ಎಲ್ಲಿ ಕಳ್ಸೋದು ಬೇಡ. ಏನಾಗಿದ್ದಾಗಿ ಹೋಗೈತಿ ಅದನ್ನ ಬೆಳೆಸೋದ್ಕೊಂತ ಕುಂದ್ರೋದು ಬೇಡ. ಏನು ಸುಮ್ಮನೆ ಏನತ್ತಾಗ ಆಗಿ ಹೋಗಿದ್ದನ್ನು ಕೆಬರ್ಕೊಂತ ಕುಂತು ಮತ್ತಿಕ್ಕಿನ ಅಲ್ಲಿ ಓಡಿಸಿ ಸುಳ ಅವ್ರವ್ವ ಅವರಪ್ಪ ಸಂಕಟ ಪಡೋಂಗೆ ಯಾಕೆ ಮಾಡ್ಬೇಕು? ಹೊಲೆ ತೆಗಿರೋ ಒಳಗೆ ಬಿಡು. ಹೋಲಿ ಆಗೈತಿ, ಆಕಿಗೆ ಪಶ್ಚಾತ್ತಾಪ ಆಗೈತಲ್ಲ ಆಕಿ ಮಾಡಿದ ತಪ್ಪಿಗೆ. ಸುಮ್ಮನೆ ಒಂದ್ಸಲ ಪಶ್ಚಾತ್ತಾಪ ಆದ್ಮೇಲೂ ಮನುಷ್ಯಾಗ ಮತ್ತೆ ನಾವು ಅದನ್ನೇ ನೀ ಹಿಂಗೆ ಮಾಡಿದಿ ಅನ್ಕೊಂತ ಕುಂದ್ರದ್ರೊಳಗೆ ಅರ್ತಿಲ್ಲ. ಬೇಡ, ಸುಮ್ಮನೆ ಆಗಿಬಿಡವ. ಹೋಲಿ ತಗ ಇರೊಳಕ್ಕೆ ಬಗನ ನಮಗೆ ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡ್ತಿದ್ವಿ? ಸುಮ್ಮನೆ ಇರ್ತಿದ್ವಿ. ಹೌದಿಲ್ಲ? ಹಂಗೆ ಅನ್ಕೊಂಡ್ರೆ ಆತವ ಅಷ್ಟೇ. ಈಗ ಗೊತ್ತಾಗೈತೆ ಅಂತೇಳಿ ನಾವು ಆಕಿ ಕುಟಿ ಯಾಕೆ ಜಗಳ ಮಾಡ್ಕೊಂತ ಕುಂದ್ರಬೇಕು? ಸುಮ್ಮನೆ ಆಗ್ಬಿಡು. ಹೋಲೆ ತೆಗೆವ ಬಿಟ್ಬಿಡು, ಚಿಗವ ಬಿಟ್ಬಿಡು. ಇದೇನ್ಲ ನಿನಗ? ಇದನ್ನ ಅನಕಿ ಪವಿತ್ರ ಹಂಗಾರ ಹೇಳಿದ್ ನಿನಗ? ಆಗಿದ್ದನ್ನ ಕ್ಷಮಿಸಿ ಕೈ ಬಿಟ್ಬಿಡಪ್ಪ, ಹೋಗ್ಲಿ ನೀನು ಸುಮ್ಮನೆ ಇದ್ದು ಬಿಡು ಅಂತ ಹೇಳಿರ್ಬೇಕು ನಿನಗೆ. ಹೌದಿಲ್ಲ ರೀ? ನನ್ನ ತಪ್ಪಾಗೈತ್ರಿ. ಇನ್ನೊಮ್ಮೆ ಅಂದು ಇಂಥ ಕೆಲಸ ನಾ ಮಾಡೋದಿಲ್ಲ. ನನಗೊಂದು ಅವಕಾಶ ಕೊಡ್ರಿ. ನಾ ಈ ಒಳ್ಳೆ ಹೋದ್ನಂದ್ರೆ ನಮ್ಮ ಅವ್ವಂತ್ರು ಉರ್ಲ ಹಾಕೊಂತಾಳ, ನಮ್ಮ ಅಪ್ಪಂತ್ರು ಮನೆಗೆ ಬರಬೇಡ ಅಂತ ಹೇಳ್ಯಾನ. ಅವಂಗ ಒಟ್ಟ ನನ್ನ ಮ್ಯಾಗ ಪ್ರೀತಿ ಅನ್ನೋದಿಲ್ಲ. ಯಾಕಂದ್ರೆ ನಾ ಮಾಡಿದ ತಪ್ಪ ಅಂತಾದಿತ್ತಲ್ಲ. ಅದಕ್ಕೆ ನನಗೊಂದು ಅವಕಾಶ ಕೊಡ್ರಿ. ಆಯ್ತು ನೀ ಬ್ಯಾಗ್ ತೊಗೊಂಡು ಒಳಗೆ ಹೋಗು, ನಾ ಆಮೇಲೆ ಬಂದು ಮಾತಾಡ್ತೇನೆ ನಿನ್ನ ಜೋಡಿ. ಅಲ್ಲಲ್ಲ ಆಕಿನ ಒಳಗೆ ಕಳ್ಸಕತ್ತಿಯಲ್ಲ ಅಂದ್ರೆ ನಿನಗೆ ಚಿಗವನ ಮಾತಿನ ಬಗ್ಗೆ ಕಿಮ್ಮತ್ತಿಲ್ಲ. ಹೌದಲ್ಲ? ಏನು ನಿಂಬೆ ಅಂತ ಕೇಳ ಏನ ತೆಲಿಗಂಗಾರ ಏನ ಮಾಟ ಮಂತ್ರನ ಆಗೈತಂಗಾರ. ಹೌದಲ್ಲ? ಅಲ್ಲ ನಾ ಬ್ಯಾಡ್ ಅಂತ ಹೇಳಿದ್ರೆ ಎಂದೂ ನನ್ನ ಮಾತಿಗೆ ಇರದ್ದು ಮಾತಾಡ್ದೇವಲ್ಲ. ನಾ ಬ್ಯಾಡ್ ಅಂದಿದ್ದು ಮಾಡ್ದೇವಲ್ಲ. ನೀನು ಈಗ ಮಾಡಾಕತ್ತಿ ಅಂದ್ರೆ ಹಂಗಾರೆ ಎಂಥ ಮೋಡಿ ಹಾಕಿರ್ಬೇಕಿ ನಿನಗೆ. ಹಿಂಗೇನಿಲ್ಲವಾ, ಎಷ್ಟಾದ್ರೂ ಹೊಟ್ಟಿಲ್ಲದಾಳ. ಈ ಟೈಮ್ನಾಗ ಆಕಿನ ಹೊರಗೆ ಕಳಿಸಿದ್ರೆ ಹೆಂಗೆ ಅಂತ ಅಷ್ಟ ಮನ್ಸಿಗೆ ನನಗೆ ಯಾಕೆ ಕಳಿಸ್ಬೇಕಂತ ಅನಿಸ್ವಲ್ತವೆ. ಅದಕ್ಕೆ ಅಷ್ಟ ಮತ್ತೇನಿಲ್ಲವ. ಬಿಟ್ಬಿಡು ಹೋಲ ತೆಗೆವ. ಏನು ಎಂತಪ್ಪ ಇದ್ಲಾ ಹೊಟ್ಟಿಲಿದ್ರೆ ಅದು ಕೂಸ್ ನಿಂದ ಹೌದ ಅಲ್ಲ ನನಗೆ ಯಾಕ ಅನುಮಾನ ನೋಡಪ್ಪ. ಏನು ನೀನು ಬೆಳಗ್ಗೆ ಹೋದಂದ್ರೆ ಚಂಜಿ ಮಠ ಮನೆಯಾಗಿರುವುದಿಲ್ಲ. ಮೊದ್ಲು ಹಿಂಗಿದ್ದಕ್ಕಿಕ್ಕಿ ಏನೇನು ಆಟ ಆಡ್ಯಾಳ ಯಾರಿಗೆ ಗೊತ್ತು. ಸಿಗವ ಏನು ಬೇ ಬಾಯಿಗೆ ಬಂದಂಗೆ ಮಾತಾಡಕತ್ತಿ? ಹಾಗೆಲ್ಲ ಏನೂ ಇಲ್ಲ. ಆಕಿ ಅಂತ ಹೆಣ್ಣಲ್ಲ. ಅದೇನೋ ಒಂದು ಆಗೈತಿ ತಪ್ಪು. ಅದನ್ನ ಈಗ ಸುಮ್ಮನಿದ್ ಬಿಡವ. ನೀನು ಸುಮ್ಮನಿದ್ ಬಿಡು. ಹಂಗೇನಿಲ್ಲ ಯವ್ವ. ಚಿಗವ ನನ್ನ ಜೀವನದಾಗೂ ಆಗಿದ್ದು ಒಮ್ಮೆ ನೆನಪು ಮಾಡ್ಕೊ. ಹೌದಿಲ್ಲ? ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಂಡೆ. ನನ್ನ ಜೀವನದಾಗೂ ಕೈಘಟನೆ ಆಗೈತೆ ಅಂದಮೇಲೆ ನಾನು ಅವಕಿಗೆ ಒಂದು ಅವಕಾಶ ಕೊಡೋದ್ರಾಗ ತಪ್ಪೇನಿಲ್ಲ ಅಂತೇಳಿ ಅದಕ್ಕೆ ಕೊಟ್ಟೇನಿ. ಸುಮ್ಮನೆ ಆಕಿನ ಹೊರಗೆ ಹಾಕೋದು ಬೇಡ ಅಂತ ನನ್ನ ಮನಸ್ಸಿಗೆ ಅನ್ಸೈತಿ. ಬೇಡ, ಗಂಡ ಹೆಂಡತಿ ಸಂಬಂಧ ಒಮ್ಮೆ ಆಗೈತಿ. ಯಾಕೆ ಒಂದು ಯಾವುದೋ ಸಣ್ಣ ಒಂದು ವಿಚಾರಕ್ಕೋಸ್ಕರ ದೂರ ಆಗ್ಬೇಕು? ಆಗಿದ್ದಾಗಿ ಹೋಗೈತಿ, ಬಿಟ್ಬಿಡು ಹೋಗ್ಲತ್ತಾಗ. ಸುಮ್ಮನೆ ಅದನ್ನೇ ಯಾಕೆ ಬೆಳೆಸ್ಕೊಂಡು ಕುಂದ್ರಲ್ಲ ನನಗೆ ಯಾಕೆ ಇದನ್ನು ಬೆಳೆಸ್ಬೇಕಂತ ಅನಿಸ್ಬಲ್ತ. ಈಗವ ಸಮಾಧಾನ ಮಾಡ್ಕೊ. ಬಾ ಒಳಗೆ ಬಾ. ನೀ ನನ್ನ ಮಾತಿಗೆ ಇಷ್ಟು ಇರೋದು ಮಾತಾಡ್ತಿ. ನಾ ಹೇಳಿದ್ ಕೇಳಂಗಲ್ಲ. ನಾ ಬ್ಯಾಡ ಅಂದ್ಮೇಲೆ ಈಕಿ ಮನೆಗೆ ಇಟ್ಕೊಂತಿ ಅಂದಮೇಲೆ ನೀನು ಕೊಟ್ಟು ನಂದೇನ ಮಾತು? ಅಂದ್ರೆ ಇಷ್ಟು ದಿನ ಸಾಕಿ ಬೆಳೆಸಿ ಚಿಗೋ ಬೇಡಾಗ್ಯಾಳ ನಿನಗೆ. ನಿನ್ನೆ ಮೊನ್ನೆ ಬಂದು ಹೇಂತಿ ಬೇಕಾಗ್ಯಾಳ. ಆಗ್ಲಿ ಬಿಡಪ್ಪ, ಅದೇನು ಜೋಲೋಕದ ನಿಯಮ ಐತಿ. ಎಷ್ಟಾದರೂ ಕಟ್ಕೊಂಡಾಕಿ ಅಲ್ಲಪ್ಪ ನಿನಗೀಗ. ಅದೇ ಮುತ್ತು ಕೊಡಾಕಿ ಬಂದಿದ್ದು ಮತ್ತು ತುತ್ತು ಕೊಡಾಕಿ ಎಲ್ಲಿ ನೆನ್ಪಿರ್ತಾಳೆ ಹೇಳು? ಆಗ್ಲಿ ಏನಕ್ಕತ್ತ ಆಗೋಲ್ತಕ್ಕ ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ತಿಳ್ಕೊಬೇಕಷ್ಟ, ಮತ್ತೇನಿಲ್ಲ. ಚಿಗವ್ ಯಾಕೆ ಹಂಗೆ ಮಾತಾಡ್ತೀರಿ? ಯಾಕೆ ನೀವ ಹಿಂಗೆ ಮಾತಾಡಿದ್ರಿ ಹೆಂಗಂತ ಸಮಾಧಾನ ಮಾಡ್ಕೊರಿ ಒಟ್ಟು.
ನನ್ಗೆ ಯಾಕೆ ಆಕಿನ ಬಿಟ್ಟು ಕಳಿಸ್ಬೇಕಂತ ಅನಿಸ್ವಲ್ತ. ನನ್ನ ಜೀವನದಾಗೂ ಆಗೈತಲ್ವೇ ತಪ್ಪು, ಹೌದಿಲ್ಲ? ಈಗ ನೀನು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೋಬೇ. 2 ದಿನ ಬಂದು ಬೇಕು ಬಿಟ್ಟು ನಾನು ಬೇಕಾದ್ರೆ ಊರಿಗೆ ಬರ್ತೇನೆ ಮಾತಾಡಕ್ಕೆ. ಒಂದೊಂಚೂರು ತಲೆ ಹೊಡ್ಯಾಕತ್ತೈತಿ, ಒಂದು ಈಟ್ ನಾ ಹೋಗಿ ಕೈಕಾಲು ಮಾರಿ ತೊಳ್ಕೊಂಡು ಬರ್ತೀನಿ. ಈಗಿನ ಚಾ ಕಿಡ ಚಿಗೋವು ಒಟ್ಟು ಚಾ ಮಾಡ ಕುಡಿಲಿ ಏನು. ಅಲ್ಲ, ಎಷ್ಟು ನನ್ನ ಮಗ ನನಗೆ ಇರೋದಾಗ ಹೋಗಿ ಮಾಡಿಬಿಟ್ಟಿಯಲ್ಲ ನೀನು. ಮನೆ ಬಿಟ್ಟು ಹೋಗಂದ್ರೆ ಕಡೆಗೆ ಹೋಗ್ಲಿಲ್ಲಲ್ಲ ನೀನು. ಅವ ಬರೋ ಮಟ್ಟ ತಡಿತೇನೆ ಅಂದ ಕಡೆಗೆ ಈಗ ಅವ ಬಂದು ಹಿಂಗೆ ಮಾತಾಡೋಂಗೆ ಏನು ಮಾಡಿದ್ದಿ ನೀನು? ಆಕಿ ಪವಿತ್ರ ಏನೋ ಹೇಳಿ ಕಳ್ಸಾಳಕಿ. ಭಾಳ ಮಾಡಿ ಅದಕ್ಕೆ ನನ್ನ ಮಗ ನೀನು ಬಿಟ್ಟಿಲ್ಲ. ಇಲ್ಲಾಂದ್ರೆ ನನ್ನ ಮಾತಿಗೆ ಎಂದೂ ಇರೋದು ಮಾತಾಡವಲ್ಲವ ಏನು. ಆದರೂ ಏನ ನೀ ಇಲ್ಲಿರೋದು ನನಗೆ ಏಟೂ ಇಷ್ಟ ಇಲ್ಲ. ನನ್ನ ಗಂಡ ನನ್ನ ಕ್ಷಮಿಸಿ ಒಳಗೆ ತರ್ಕೊಂಡ ಮ್ಯಾಗ ಯಾರಿಗ್ಯಾರ ಇಷ್ಟ ಆಗೋದು ಕಷ್ಟ ಆಗೋದು ನನಗೆ ಯಾಕೆ ಬೇಕು ಬೇ? ಹೌದಿಲ್ರಿ ಅತ್ತಿಯಾರ? ನನ್ನ ಗಂಡಗೆ ನಾ ಇಷ್ಟ ಆಗೇನಿ ಅಷ್ಟೇ ಸಾಕಪ್ಪ. ಕುಂದ್ರಿ, ಚಾ ಮಾಡ್ತೀನಿ, ಕುಡಿವಂತ್ರಿ. ಎಲ್ಲ ಬೇರಿಕಿ ಹ್ಯಾಂಗೆ ಮಾತಾಡಿಬಿಟ್ಲಲ್ಲಿಕ್ಕಿ ನನಗೆ. ಅಂದ್ರೆ ನೀನು ಇಷ್ಟ ಕಷ್ಟ ನನಗೇನು ಮೂಳಿ ನನ್ನ ಗಂಡ ಒಪ್ಕೊಂಡಾತ ಅಂತ ಹೇಳಿದ್ಲಿಕ್ಕಿ ನನಗೆ. ಅಬ್ಬಾ ಅಬ್ಬಾ ಅಬ್ಬಾ, ಏನು ಬೇರಿಕೆದಾಳಿಕಿ. ಇಂಥ ಹುಳ ಐಕಿ ಅಂತೇಳಿ ಗೊತ್ತಿಲ್ಲ ಅವಂಗೆ. ಆಗಲಿ ಈಗಿನ ಎಲ್ಲಿಡ್ತಾಳ ಏನಾತಾಗ. ರುಕ್ಮಿಣಿ, ನಂದು ಇದು ಎಲ್ಲಿಟ್ಟಿ? ಅರಿಬಿ ಇದು ಸಿಗಾವಲ್ವಲ್ಲ. ಅರಿಬಿರಿ, ಅಯ್ಯೋ ಒಗದು ಹೊರಗೆ ಒಣಾಕಿದ್ದೆ, ತಡ್ರಿ ಕೊಡ್ತೇನೆ. ಅಲ್ಲ, ನಿನ್ನೆ ಒಗದಾಕಿದ್ದೇನು ಒಳಗ್ ತಂದಿಲ್ಲ. ಏನ್ ಮಳಿ ಗಾಳಿ ಬಿಟ್ಟಿತ್ತಲ್ಲ, ಅಲ್ಲೇ ಎಲ್ಲಾರ ಬಿದ್ದಿತ್ತ ಏನಾತಾಗ. ಅಲ್ಲೇ ಗಾಳಿ ಹಾರಿ ಬಿದ್ದು ಹಾಳಾತಂದ್ರ ಹೊಸ ಹಿಂಗಿ ಹಳ್ಳ ಹಿಡ್ದು ಹೋಗತಿ. ಬಸಪ್ಪಣ್ಣಾರ ಆರಾಮದಿರ್ರಿ? ಓಹೋ ಪೂಜಾರ್, ಬರ್ಬೇಕು ಬರ್ರಿ, ಒಳಗ್ ಕುಂದ್ರ ಬರ್ರಿ. ಇಲ್ರಿ, ಗುಡಿ ಪೂಜೆಗೆ ಹೊತ್ತಾಗೈತಿ, ಹೊಂಟೇನಿ. ನಾನು ಬಂದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ನನಗೆ ಒಂಚೂರು ಅರ್ಜೆಂಟ್ ಗುಡಿ ಕಡೆ ಬರ್ಬೇಕಾಗಿತ್ತು. ನೀವು ಯಾಕ್ರಿ, ಏನಾರ ತೊಂದ್ರೆ? ಎಲ್ಲ ಚಲೋ ನಡ್ದತ್ತಲ್ಲ? ನಡ್ದತ್ರಿ. ಆದ್ರೆ ಅಮ್ಮನವ್ರದ್ದು ಕಿರೀಟದ ಹಳ್ಳು ಹೋಗಿದ್ವು ಅಂತೇಳಿ ಮಾಡ್ಸಕ್ಕೆ ಕೊಟ್ಟಿತ್ತು, ಇನ್ನೂ ಬಂದಿಲ್ಲ. ಅದೊಂಚೂರು ಅಲ್ಲಿ ಪಂಚಾಯತಿಯವ್ರು ನೀವು ಅದು ಮಾತಾಡ್ತಿದ್ರಿ. ಅದೊಂದು ಆಮೇಲೆ ಗುಡಿಗೆ ದೇಣಿಗೆ ಜಾಸ್ತಿ ಬಂದಿತ್ತಲ್ಲ, ಅದಕ್ಕೆ ಅಮ್ಮನವ್ರ ಕೈಗೆ ಬೆಳ್ಳಿವು ಕೈ ಇದಕ್ಕೆ ಪಟ್ಟಿ ಹಾಕ್ಸು ಬೆಳ್ಳಿವು ಅವನ್ನೊಂದು ಮಾಡ್ಸಕ್ಕೆ ಕೊಡ್ಬೇಕು ಅನ್ನಕತ್ತಿದ್ರು. ಅದಕ್ಕೆ ಅವರಿಗೆ ಅಳತಿ ಮಾಡ್ಕೊಂಡು ಅದೆಲ್ಲ ಮಾಡಕ್ಕೆ ಒಯ್ತಾರ, ಏನು ಮಾಡ್ತಾರ ಅಂತ. ಓ, ಆ ವಿಚಾರಕ್ಕ ಬರ್ತೀವಿ. ನೀವು ನಡ್ರಿ ಮುಂದೆ ಬಂದ ಬಿಡ್ತೀವಿ. ಅಲ್ಲ, ಹಂಗ ಹೋಗ್ಬೇಡ್ರಿ, ಅಂತ ಚಾ ಕುಡ್ದು ಹೋಗ್ರಿ. ಇಲ್ಲ ಭಾಳ ನಾನು ಜಳಕ ಮಾಡೀನಿ. ಪೂಜೆ ಆಗೋ ಮಟ್ಟ ಏನು ಮುಟ್ಟೋದಿಲ್ಲ, ನಾನು ಹೋಗಿ ಬರ್ತೇನೆ. ಈಗಿನ ರೀ, ನಿನ್ನೆ ಮಳೆಗಾಳಿ ಬಿಟ್ಟತಿಪ್ಪ, ನನಗೆ ಗೊತ್ತಾಗಿಲ್ಲ. ನಾನು ಈಕಿಗೆ ಹೇಳಿದ್ದೆ ಗಂಗಾಗ ಹೊಳೆ ತಗೊಂಬಾ ಒಳಗೆ ಅಂತೇಳಿ. ಅಂದಿದ್ಲು ಹುಡುಗಿ ಮರ್ತ ಬಿಟ್ಲ ಏನಪ್ಪ. ನೀ ಅಕ್ಕಿಗೆ ಹೇಳಿದ್ದೆ, ಆಕಿ ನಿನಗೆ ಹೇಳಿದ್ದೆ ಅಂತೇಳಿ ಇದನ್ನ ಮಾಡ್ರಿ. ತಾಯಿ ಮಗಳು ಕೂಡಿ ನಿನ್ ಸೊಸಿ ತಂದಿಲ್ಲ ಒಳಗ. ಆತಾಗ ಬರೇ ಮನ್ಯಾಗ 3 ಮಂದಿ ಹೆಂಗ್ ಸುರದಿರಿ ನೀವು. 3 ಮಂದಿ ಒಬ್ಬರಲ್ಲ ಅಂತೇಳಿ 3 ಮಂದಿಯಾಗ ಒಬ್ರಿಗೆ ಕೆಲಸ ಮಾಡಕ್ಕಾಗಿಲ್ಲ. ಅಪ್ಪ, 1-2 ದಿನ ತವ್ರ ಮನೆಗೆ ಆರಾಮಾಗಿ ಇರಾಕಂತ ಬಂದೇನಿ. ನನ್ನ ಕಡೆನೇ ಎಲ್ಲ ಕೆಲಸ ಮಾಡಿಸ್ತೀರಪ್ಪ ನೀವರ ಅತ್ತಾಗ. ಹೋಲ್ ಬಿಡಬ, ಹೋಲತ್ತಾಗ ಅಂದಂಗ್ರಿ ಗುಡಿ ಪೂಜಾರ ಬಂದಿದ್ರೆ ದೇವಿದ ಕಿರೀಟದ ಹಳ್ಳು ಹೋಗಿದ್ವಾ, 1-2 ಮಾಡ್ಸಕ್ ಕೊಟ್ಟಿತ್ತ. ಅದೊಂದು ಆಮೇಲೆ ಈ ಸಲ ದೇಣಿಗೆ ಅದು ಚಲೋ ಬಂದೈತಲ್ಲ, ಅದಕ್ಕೆ ಅಮ್ಮನವ್ರ ಕೈಗೆ ಬೆಳ್ಳಿವು ಕೌಚ ಬರ್ತಾವಲ್ಲ, ಅವ್ನು ಮಾಡ್ಸಾಕಂತೇಳಿ ಕೊಡಾಕತ್ತೀವಿ 2 ಕೈಗೆ, ಇದು 4 ಕೈಗೂ. ಅದಕ್ಕೆ ಅವು ಕೈಗೆ ಮತ್ತೆ ಅಳತಿ ಎಲ್ಲ ತಗೋಬೇಕಲ್ಲ, ಅಕ್ಷರ ಅದು ಇವರು ಮಾಡೋದು ಬರ್ಬೇಕು, ಅವರೆಲ್ಲ ಅಳತಿ ಅದು ತೊಗೊಂಡು ಹೋಗ್ಬೇಕು. ಅದು ಸುಮಾರು ಕೆಲಸ ಐತಿ. ಅದಕ್ಕೆ ಅದನ್ನ ಅಲ್ಲೇ ಮತ್ತೆ ಪಟ್ಟಿ ತಂದು ಅಲ್ಲಲ್ಲೇ ಅವ್ರು ಮಾಡ್ಬೇಕು. ಭಾಳ ಕೆಲಸ ಐತಿ ಅದ್ರದ್ದು. ಹೌದನ್ರಿ? ಅಂದಂಗ ಅಣ್ಣರ ಬಗ್ಗೆ ಏನಾರ ವಿಚಾರ ಗೊತ್ತಾತನ? ಇಲ್ಲ, ಗೊತ್ತಾಗ್ಲಿಲ್ಲ. ಎಲ್ಲಿ ಹೋದ ಏನು ಎತ್ತ ಏನು ವಿಚಾರ ಗೊತ್ತಾಗಿಲ್ಲ. ಏನ್ ಸತ್ ಮೇಲೆ ಭಾಳ ಮನ್ಸಿಗೆ ತಗೊಂಡ ನಾವು. ಮನ್ಸಿಗೆ ತಗೊಂಡು ಮಕ್ಕಳಿಂದನೂ ಸ್ವಲ್ಪ ರೋಷ್ ಹೋದಂಗ ಆಗೈತಿ ಮನುಷ್ಯ. ಹಂಗ ಮತ್ತೆ ಮಕ್ಳು ಬೇಡ, ಸ್ವಸ್ತ್ಯಾರ ಬೇಡ, ಯಾರು ಬೇಡ ಅಂತೇಳಿ ಮನುಷ್ಯ ಒಂದ್ಸಲ ತೊರೆದು ನಿಂತ ಅವ್ನ ಮನ್ಸಿಗೆ ಗಟ್ಟಿ ನಿರ್ಧಾರ ತಗೊಂಡ್ರೆ ಈ ತರ ಆಕತಿ. ಎಲ್ಲಿ ಹೋದ ಏನು ಎತ್ತಂತ ಸುದ್ದಿನೇ ಇಲ್ಲಂತೆ. ಏನಪ್ಪ, ಒಟ್ಟು ಫೋನ್ಗೇನಿದೆ ಎಲ್ಲ ಮನೆಗೆ ಬಿಟ್ಟು ಹೋಗ್ಯಾನ. ಫೋನ್ಗಿನೆಲ್ಲ ಏನೂ ಇಲ್ಲ. ಇನ್ನು ಇರಾಕ್ ಒಂದು ಏನ್ತಿತ್ತು ಪಾಪ, ಅದು ಸತ್ತು ಹೋತು. ಏನ್ ಮಾಡ್ತಾನ ಮತ್ತೆ, ಹಂಗ ಅತಂತ್ರ ಬಾಳೆ. ಆದ್ರೂ ಕುಂತಕ್ಕೆ ಎದ್ದು ಹೋದಂಗೆ ಆಗಿಬಿಡ್ತಪ್ಪ ಯಪ್ಪ. ಹಂಗಾಕತಿಕ್ಕಿಗೆ ಅಂತ ಯಾರು ಅಂದ್ಕೊಂಡಿದ್ದಿಲ್ಲ ನೋಡ್ರಿ. ಸಣ್ಣ ಇನ್ನು ಏನಂತ ಸಾಯಿ ವಯಸ್ಸೇನಲ್ಲ, ಕುಂತಕ್ಕೆ ಎದ್ದು ಹೋದಂಗೆ ಆಗಿಬಿಡ್ತು ಪಾಪ. ಏನ್ ಮಾಡಕತ್ಲಿ, ಅಂತಂತ ಹರಿದಾರ ಸಾಯ್ತಾರ. ಇನ್ನು ಇವ್ರದ್ದು ಹೇಳಾಕತ್ತೀನಿ ನೀನು. ಆತು, ನಾ ಇನ್ನು ಬರ್ತೇನೆ, ಹೊತ್ತಾತು. ಕಸ್ತೂರಿ ಏನ್ ಮಾಡಕತ್ತಾಳ? ಅದಾಳ ಒಳಗೆ ಕೂಡ್ಕೊಂಡು ಉಣ್ಣಾಕ ಮತ್ತೊಮ್ಮೆ ಹೋಗಕ್ಕೆ ಆಗಂಗಿಲ್ಲ. ನೀ ಹೇಳಿ ಈ ಮನಿ ತಿರುಪಿ ಅವ್ರವ್ವಾರ ಹೊಂಟಾರಂದ್ರೆ ಅವ್ರವ್ವಾರ ಹೋದಾಗ ಒಟ್ಟು ನೀನು ಅಡ್ಗೆ ಪುಡಿಗೆ ಮಾಡ್ಕೊಂಡು ನೀನು ಆಕಿ ಇಬ್ರು ಹೋಗಿ ಬಂದ್ಬಿಡ್ರಿ. ಏನ ನಮ್ಗೆ ಯಾರಿಗೆ ಬರಕ್ ಆಗುದಿಲ್ಲ ಮತ್ತೆ. ಆಯ್ತು, ಹಂಗೆ ಮಾಡ್ತೇವೆ ತಗೋರಿ. ಅವ್ರೇನು ದೊಕ್ಕರ್ ಕೇಳ್ತೇವಿ ಅಂದ ನಾವು ಅವತ್ತು ಅಲ್ಲಿ ಬಂದು ಹೋಗಿ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಅದು ಹೌದಿಲ್ಲ. ಮತ್ತು ನಾವು ಮೇನ್ ಹೋಗೋದು ಒಳ್ಳ ಮೊದ್ಲ ನನಗೆ ಈಗಾಕಿ ಇದ್ದಕ್ಕೆ ನನಗೆ ಹಚ್ಕೊಂಡಕ್ಕೆ ಹೋಗ್ಯಾಳ. ಇವ್ರ ಕೂಟಾರ ನಾವೇನು ಭಾಳ ಒಡನಾಟ ಇಟ್ಕೊಳ್ಳೋದು ಅಷ್ಟ್ರಾಗೈತಿ. ಅವು ಸ್ವಸ್ತ್ಯಾರ ಅಷ್ಟು ಕಷ್ಟ ಅದಾವು. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಲ್ಲ ಅನ್ನಾರ. ಅಷ್ಟು ಮಾಡಂಗ್ರ. ಬೇರೆ ಹೆಂಗೆ ಹಾಕೋತಂತ ತೆಗಿಯತ್ತಾಗ
ಹುಡುಗರು ನಾಷ್ಟ ಮಾಡಿದ್ವನ? ಹೊತ್ತಾಗೈತೆ ನೋಡು, ಬಡ ಬಡ ನಾಷ್ಟ ಮಾಡಂತ ಹೇಳು. ಹಾಂ ಹೇಳ್ತೀನಿ. ಯವ್ವ ಅವು ಕುಪ್ಪಿಟ್ಟು ಬೇಡ ಅಂತವೆ, ಬೇರೆ ಏನಾರ ಒಟ್ಟು ಮಾಡ್ಕೊಡ್ತೀನಿ ನೋಡು, ಒಟ್ಟು ಅವಲಕ್ಕಿ ಅದು ಏನಾರ. ಎಲ್ಲಿದು ಮಾಡಕ್ಕೋಲೆವ, ನನಗೆ ಕೆಲಸ ಬೇಕಾದಟ್ಟಿಲ್ಲೇ. ನಾನು ಒಂಚೂರು ಹೊರಗೆ ಹೋಗ್ಬೇಕು. ಒಣ ಮಿಷ್ಕೆ ತುಂಬ ತೆಗೆದು ಅವನ್ನೆಲ್ಲ ಬಡ್ಸಾಕ್ ಕೊಟ್ಟಿದ್ದೆ, ಖಾರ ಕುಟ್ಟಿಸ್ಬೇಕು. ಅಯ್ಯೋ ಸುಮಾರು ಕೆಲಸ ಅದಾವ, ಅದಕ್ಕೆ ನನಗಾಗಲ್ಲ. ಒಂಚೂರು ನೀನೇ ಹೋಗಿ ಬಾ, ಇದು ನೀನೇ ಮಾಡ್ಕೊ ಏನು. ನಾ ಹಂಗಾರ ಹೋಗ್ಬರ್ಲೆ. ಅವ ನಿನ್ನ ಸೊಸಿಗಾರ ಹೇಳೋಗ್ವೆ ಮಾಡಕ್ಕೆ ಹೊಂಟಲ್ ನೀನು, ನಿಂಗೆ ಆಗ್ಲಿಕ್ಕಟ್ಟತ್ತ. ಅಲ್ಲ ಹುಡುಗಿ ಮಾಡ್ಕೊಂಡು ತಿನ್ನು, ಈಕೆ ಅದಟ್ಟು ಮಾಡ್ಕೊಳಕ್ಕಾಗಂಗಿಲ್ಲನ? ಅಯ್ಯೋ ದೇವ್ರೆ, ಯಾರಿಗೆಲ್ಲ ಇವ ನಿನಗೆ ನಿನ್ನ ಮಕ್ಕಳಿಗೆ, ನಮ್ಗೇನು ಮಾಡ್ಕೊಡ್ಬೇಡ. ಎಲ್ಲ ಮನ್ಯಾಗ ಜಾಣ್ ಅದಾವು, ದಿನಸ ಐತಿ, ಎಲ್ಲ ತಂತಿ ಐತಿ, ಏನು ಬೇಕು ಅದನ್ನು ಮಾಡ್ಕೊ. ಹಂಗ್ಯಾಕೆ ಮಾಡ್ತಿ? ಕೇಳ್ಬೇಕು ನಮ್ಮವ್ವ ಸೊಸಿಗೆ ಏನಾರ ಹೇಳೋದು ಅಂದ್ರೆ ತಗಾಕತಿಕ್ಕಿಗೆ.